ಕುಂಭಮೇಳ ಆ್ಯಕ್ಚುಲಿ ಇದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಅಂತಂದರೆ ಗ್ರೇಟೆಸ್ಟ್ ಗ್ಯಾದರಿಂಗ್ ಆಫ್ ಹ್ಯೂಮನ್ ಕೈಂಡ್. ಇಡೀ ಮಾನವ ಕುಲದಲ್ಲೇ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರ್ತಾ ಇರುವ ಜನರು ಒಂದು ಕಡೆ ಸೇರ್ತಾ ಇರುವ ಒಂದು ಕಾರ್ಯಕ್ರಮ, ಒಂದು ಸಮಾರಂಭ ಅಂತ ಹೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. 40 ಕೋಟಿ, ಬರೋಬ್ಬರಿ 40 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ. 25 ಕೋಟಿಗೆ ಆಲ್ರೆಡಿ ಬಂದು ಹೋಗಿದ್ದಾರೆ ಅನ್ನೋ ಲೆಕ್ಕವನ್ನು UP ಸರ್ಕಾರ ಕೊಡ್ತಾ ಇದೆ. ಇಂಥ ಜಾಗದಲ್ಲಿ, ಇಷ್ಟು ಜನ ಸೇರೋ ಜಾಗದಲ್ಲಿ ಆದ ಕಾಲ್ತುಳಿತ, ಇದನ್ನು ವಿರೋಧ ಪಕ್ಷಗಳು ರಾಜಕೀಯಗೊಳಿಸುವ ಕಾರಣಕ್ಕೆ ಅನ್ನೋ ರೀತಿಯಲ್ಲಿ UP ಸರ್ಕಾರ, ಅದರಲ್ಲೂ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲ. ಇಡೀ ಕುಂಭಮೇಳವನ್ನು ವ್ಯವಸ್ಥೆಗಳು ಸರಿ ಇರಲಿಲ್ಲ, VVIPಗಳಿಗೆ ಪ್ರತ್ಯೇಕವಾದ ವ್ಯವಸ್ಥೆಯನ್ನು ಮಾಡೋದ್ರಲ್ಲೇ ಬ್ಯುಸಿ ಇತ್ತು ಸರ್ಕಾರ, ಈ ರೀತಿಯಾದ ಆರೋಪಗಳು ಬರ್ತಾ ಇದೆ. ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ BJP ಕಡೆಯಿಂದ ಬೇರೆಯದ್ದೇ ವಾದವನ್ನು ಮಂಡನೆ ಮಾಡಲಾಗ್ತಾ ಇದೆ. ಯಾಕೆ ಕೇವಲ ಹಿಂದೂಗಳ ಧಾರ್ಮಿಕ ಆಚರಣೆಗಳು ಮಾತ್ರ ನಿಮ್ಮ ಕಣ್ಣಿಗೆ ಕಾಣುತ್ತೆ, ಇಲ್ಲಾಗುವ ಅವಘಡಗಳು ಮಾತ್ರ ನಿಮ್ಮ ಕಣ್ಣಿಗೆ ಕಾಣುತ್ತೆ, ಬೇರೆ ಧರ್ಮದ ಧಾರ್ಮಿಕ ಆಚರಣೆಗಳಲ್ಲಾಗುವ ಅವಘಡಗಳು ಅದ್ಯಾಕೆ ನಿಮ್ಮ ಕಣ್ಣಿಗೆ ಕಾಣಲ್ಲ? BJPಯ ಪ್ರಶ್ನೆ. ಸಾವು ನೋವು ಎಲ್ಲ ಧರ್ಮದವರಿಗೂ ಆಗೋದು ಅಷ್ಟೇ ದುಗುಡ, ಅಷ್ಟೇ ಸಂಕಟ. ಇಲ್ಲಿ ಕಂಪ್ಯಾರಿಸನ್, ಹಿಂದೂಗಳು ಸತ್ರೆ ಹೆಚ್ಚು, ಮುಸಲ್ಮಾನರು ಅಥವಾ ಇತರೆ ಧರ್ಮದವರು ಸತ್ರೆ ಕಮ್ಮಿ ಅನ್ನೋ ರೀತಿಯಲ್ಲಿ ತುಲನೆ ಅಲ್ಲ. ಆದರೆ BJPಯ ವಾದ, ಹಿಂದೂಗಳ ಆಚರಣೆಯಲ್ಲಿ ಆಗುವ ಅವಘಡಗಳ ಬಗ್ಗೆ ಮಾತನಾಡುವ ನೀವು ಬೇರೆ ಸಮುದಾಯದ ಬಗ್ಗೆ ಯಾಕೆ ಮೌನ ವಹಿಸ್ತೀರಿ? ಫಾರ್ ಎಕ್ಸಾಂಪಲ್ ಮೆಕ್ಕಾದಲ್ಲಾದ ಕಾಲ್ತುಳಿತದ ಲೆಕ್ಕವನ್ನು ಕೂಡ ಕೊಡಲಾಗ್ತಾ ಇದೆ. ಮಹಾಕುಂಭಮೇಳದಲ್ಲಿ ಭೀಕರ ಕಾಲ್ತುಳಿತ ಆಗಿದೆ, ಯೋಗಿಯದ್ದೇ ತಪ್ಪು ಅಂತ ಹೇಳಿ ವಿರೋಧ ಪಕ್ಷಗಳು ಕೂಡ ಆರೋಪ ಮಾಡ್ತಾ ಇದೆ. BJP ನಾಯಕರ ವಾದ ಈ ರೀತಿ, ಮೆಕ್ಕಾದಲ್ಲೂ ಆಗಾಗ ಕಾಲ್ತುಳಿತ ಆಗ್ತಾ ಇರುತ್ತೆ. 1975ರಿಂದ ಲೆಕ್ಕ ಹಾಕೋದಾದರೆ 1975ರಲ್ಲಿ ಗ್ಯಾಸ್ ಕ್ಯಾನಿಸ್ಟರ್ ಸಿಡಿದು 200 ಮಂದಿ ಸಾವನ್ನಪ್ಪಿದ್ರು ಮೆಕ್ಕಾದಲ್ಲಿ. 1979ರಲ್ಲಿ ಗನ್ಮ್ಯಾನ್ ದಾಳಿಯಿಂದಾಗಿ 153 ಜನ ಬಲಿಯಾಗಿ ಹೋಗಿದ್ರು. 1990ರಲ್ಲಿ ಕಾಲ್ತುಳಿತ ಸಂಭವಿಸಿ 1426 ಜನ ಬಲಿಯಾಗಿ ಹೋಗಿದ್ರು ಮೆಕ್ಕಾದಲ್ಲಿ. 1994 ಕಾಲ್ತುಳಿತ 270 ಜನರ ದಾರುಣ ಸಾವು. ಇನ್ನು 1997 ಅಗ್ನಿ ಅವಘಡ 343 ಭಕ್ತರು ಸಾವನ್ನಪ್ಪಿದ್ರು. 98ರಲ್ಲಿ ಕಾಲ್ತುಳಿತ ಸಂಭವಿಸಿ 118 ಮಂದಿ ಸಾವನ್ನಪ್ಪಿದ್ರು. 2004ರಲ್ಲಿ 250 ಜನ, 2006ರಲ್ಲಿ 364 ಜನ, 2015 ಕ್ರೇನ್ ಕುಸಿದು 111 ಜನ ಸಾವನ್ನಪ್ಪಿದ್ರು. 2024 ಕಳೆದ ವರ್ಷ ನಿಮಗೆಲ್ಲ ನೆನಪಿರಬಹುದು, ಅತಿಯಾದ ಬಿಸಿಲು, ಆ ಬಿಸಿಲಿನ ಜಳಕ್ಕೆ 1301 ಮಂದಿ ಸಾವನ್ನಪ್ಪಿದ್ರು. ಅವಘಡ, ದುರಂತ ಬೇರೆ ಭಾಗಗಳಲ್ಲೂ ಆಗ್ತಾ ಇದೆ, ಬೇರೆ ಧಾರ್ಮಿಕ ಆಚರಣೆಯಲ್ಲೂ ಆಗ್ತಾ ಇದೆ. ನೀವು ಮೆಕ್ಕಾದಲ್ಲಾದ ದುರಂತಕ್ಕೆ ಆ ದೇಶದ ಸರ್ಕಾರವನ್ನು ಹೊಣೆ ಮಾಡಿ ಮಾತನಾಡ್ತೀರಾ? ಇದು BJPಯ ವಾದ. ಎನಿವೆ, ನಾನಾಗಲೇ ಹೇಳಿದಾಗೆ ಸಾವು ನೋವು, ಧರ್ಮ, ಜಾತಿ, ಸಮುದಾಯ ಇದರ ಆಧಾರದ ಮೇಲೆ ತುಲನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸಾವು ನೋವುಗಳು ಯಾವುದೇ ಧಾರ್ಮಿಕ ಆಚರಣೆ ಸಂದರ್ಭದಲ್ಲೂ ಕೂಡ ಆಗದೆ ಇರಲಿ ಅಂತ ಆಶಿಸ್ತಾ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಕುಂಭಮೇಳ ಆ್ಯಕ್ಚುಲಿ ಇದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಅಂತಂದರೆ ಗ್ರೇಟೆಸ್ಟ್ ಗ್ಯಾದರಿಂಗ್ ಆಫ್ ಹ್ಯೂಮನ್ ಕೈಂಡ್. ಇಡೀ ಮಾನವ ಕುಲದಲ್ಲೇ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರ್ತಾ ಇರುವ ಜನರು ಒಂದು ಕಡೆ ಸೇರ್ತಾ ಇರುವ ಒಂದು ಕಾರ್ಯಕ್ರಮ, ಒಂದು ಸಮಾರಂಭ ಅಂತ ಹೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. 40 ಕೋಟಿ, ಬರೋಬ್ಬರಿ 40 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ. 25 ಕೋಟಿಗೆ ಆಲ್ರೆಡಿ ಬಂದು ಹೋಗಿದ್ದಾರೆ ಅನ್ನೋ ಲೆಕ್ಕವನ್ನು UP ಸರ್ಕಾರ ಕೊಡ್ತಾ ಇದೆ. ಇಂಥ ಜಾಗದಲ್ಲಿ, ಇಷ್ಟು ಜನ ಸೇರೋ ಜಾಗದಲ್ಲಿ ಆದ ಕಾಲ್ತುಳಿತ, ಇದನ್ನು ವಿರೋಧ ಪಕ್ಷಗಳು ರಾಜಕೀಯಗೊಳಿಸುವ ಕಾರಣಕ್ಕೆ ಅನ್ನೋ ರೀತಿಯಲ್ಲಿ UP ಸರ್ಕಾರ, ಅದರಲ್ಲೂ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲ. ಇಡೀ ಕುಂಭಮೇಳವನ್ನು ವ್ಯವಸ್ಥೆಗಳು ಸರಿ ಇರಲಿಲ್ಲ, VVIPಗಳಿಗೆ ಪ್ರತ್ಯೇಕವಾದ ವ್ಯವಸ್ಥೆಯನ್ನು ಮಾಡೋದ್ರಲ್ಲೇ ಬ್ಯುಸಿ ಇತ್ತು ಸರ್ಕಾರ, ಈ ರೀತಿಯಾದ ಆರೋಪಗಳು ಬರ್ತಾ ಇದೆ. ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ BJP ಕಡೆಯಿಂದ ಬೇರೆಯದ್ದೇ ವಾದವನ್ನು ಮಂಡನೆ ಮಾಡಲಾಗ್ತಾ ಇದೆ. ಯಾಕೆ ಕೇವಲ ಹಿಂದೂಗಳ ಧಾರ್ಮಿಕ ಆಚರಣೆಗಳು ಮಾತ್ರ ನಿಮ್ಮ ಕಣ್ಣಿಗೆ ಕಾಣುತ್ತೆ, ಇಲ್ಲಾಗುವ ಅವಘಡಗಳು ಮಾತ್ರ ನಿಮ್ಮ ಕಣ್ಣಿಗೆ ಕಾಣುತ್ತೆ, ಬೇರೆ ಧರ್ಮದ ಧಾರ್ಮಿಕ ಆಚರಣೆಗಳಲ್ಲಾಗುವ ಅವಘಡಗಳು ಅದ್ಯಾಕೆ ನಿಮ್ಮ ಕಣ್ಣಿಗೆ ಕಾಣಲ್ಲ? BJPಯ ಪ್ರಶ್ನೆ. ಸಾವು ನೋವು ಎಲ್ಲ ಧರ್ಮದವರಿಗೂ ಆಗೋದು ಅಷ್ಟೇ ದುಗುಡ, ಅಷ್ಟೇ ಸಂಕಟ. ಇಲ್ಲಿ ಕಂಪ್ಯಾರಿಸನ್, ಹಿಂದೂಗಳು ಸತ್ರೆ ಹೆಚ್ಚು, ಮುಸಲ್ಮಾನರು ಅಥವಾ ಇತರೆ ಧರ್ಮದವರು ಸತ್ರೆ ಕಮ್ಮಿ ಅನ್ನೋ ರೀತಿಯಲ್ಲಿ ತುಲನೆ ಅಲ್ಲ. ಆದರೆ BJPಯ ವಾದ,
ಹಿಂದೂಗಳ ಆಚರಣೆಯಲ್ಲಿ ಆಗುವ ಅವಘಡಗಳ ಬಗ್ಗೆ ಮಾತನಾಡುವ ನೀವು ಬೇರೆ ಸಮುದಾಯದ ಬಗ್ಗೆ ಯಾಕೆ ಮೌನ ವಹಿಸ್ತೀರಿ? ಫಾರ್ ಎಕ್ಸಾಂಪಲ್ ಮೆಕ್ಕಾದಲ್ಲಾದ ಕಾಲ್ತುಳಿತದ ಲೆಕ್ಕವನ್ನು ಕೂಡ ಕೊಡಲಾಗ್ತಾ ಇದೆ. ಮಹಾಕುಂಭಮೇಳದಲ್ಲಿ ಭೀಕರ ಕಾಲ್ತುಳಿತ ಆಗಿದೆ. ಯೋಗಿಯದ್ದೇ ತಪ್ಪು ಅಂತ ಹೇಳಿ ವಿರೋಧ ಪಕ್ಷಗಳು ಕೂಡ ಆರೋಪ ಮಾಡ್ತಾ ಇದೆ. ಬಿಜೆಪಿ ನಾಯಕರ ವಾದ ಈ ರೀತಿ: ಮೆಕ್ಕಾದಲ್ಲೂ ಆಗಾಗ ಕಾಲ್ತುಳಿತ ಆಗ್ತಾ ಇರುತ್ತೆ. 1975ರಿಂದ ಲೆಕ್ಕ ಹಾಕೋದಾದರೆ 1975ರಲ್ಲಿ ಗ್ಯಾಸ್ ಕ್ಯಾನಿಸ್ಟರ್ ಸಿಡಿದು 200 ಮಂದಿ ಸಾವನ್ನಪ್ಪಿದ್ರು ಮೆಕ್ಕಾದಲ್ಲಿ. 1979ರಲ್ಲಿ ಗನ್ಮ್ಯಾನ್ ದಾಳಿಯಿಂದಾಗಿ 153 ಜನ ಬಲಿಯಾಗಿ ಹೋಗಿದ್ರು. 1990ರಲ್ಲಿ ಕಾಲ್ತುಳಿತ ಸಂಭವಿಸಿ 1426 ಜನ ಬಲಿಯಾಗಿ ಹೋಗಿದ್ರು ಮೆಕ್ಕಾದಲ್ಲಿ. 1994 ಕಾಲ್ತುಳಿತ 270 ಜನರ ದಾರುಣ ಸಾವು. ಇನ್ನು 1997 ಅಗ್ನಿ ಅವಘಡ 343 ಭಕ್ತರು ಸಾವನ್ನಪ್ಪಿದ್ರು. 98ರಲ್ಲಿ ಕಾಲ್ತುಳಿತ ಸಂಭವಿಸಿ 118 ಮಂದಿ ಸಾವನ್ನಪ್ಪಿದ್ರು. 2004ರಲ್ಲಿ 250 ಜನ, 2006ರಲ್ಲಿ 364 ಜನ, 2015 ಕ್ರೇನ್ ಕುಸಿದು 111 ಜನ ಸಾವನ್ನಪ್ಪಿದ್ರು. 2024 ಕಳೆದ ವರ್ಷ ನಿಮಗೆಲ್ಲ ನೆನಪಿರಬಹುದು, ಅತಿಯಾದ ಬಿಸಿಲು. ಆ ಬಿಸಿಲಿನ ಜಳಕ್ಕೆ 1301 ಮಂದಿ ಸಾವನ್ನಪ್ಪಿದ್ರು. ಅವಘಡ, ದುರಂತ ಬೇರೆ ಭಾಗಗಳಲ್ಲೂ ಆಗ್ತಾ ಇದೆ, ಬೇರೆ ಧಾರ್ಮಿಕ ಆಚರಣೆಯಲ್ಲೂ ಆಗ್ತಾ ಇದೆ. ನೀವು ಮೆಕ್ಕಾದಲ್ಲಾದ ದುರಂತಕ್ಕೆ ಆ ದೇಶದ ಸರ್ಕಾರವನ್ನು ಹೊಣೆ ಮಾಡಿ ಮಾತನಾಡ್ತೀರಾ? ಇದು ಬಿಜೆಪಿಯ ವಾದ. ಎನಿವೆ, ನಾನಾಗಲೇ ಹೇಳಿದಾಗೆ ಸಾವು ನೋವು ಧರ್ಮ, ಜಾತಿ, ಸಮುದಾಯ ಇದರ ಆಧಾರದ ಮೇಲೆ ತುಲನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸಾವು ನೋವುಗಳು ಯಾವುದೇ ಧಾರ್ಮಿಕ ಆಚರಣೆ ಸಂದರ್ಭದಲ್ಲೂ ಕೂಡ ಆಗದೆ ಇರಲಿ ಅಂತ ಆಶಿಸ್ತಾ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಕುಂಭಮೇಳ ಆ್ಯಕ್ಚುಲಿ ಇದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಅಂತಂದರೆ ಗ್ರೇಟೆಸ್ಟ್ ಗ್ಯಾದರಿಂಗ್ ಆಫ್ ಹ್ಯೂಮನ್ ಕೈಂಡ್. ಇಡೀ ಮಾನವ ಕುಲದಲ್ಲೇ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರ್ತಾ ಇರುವ ಜನರು ಒಂದು ಕಡೆ ಸೇರ್ತಾ ಇರುವ ಒಂದು ಕಾರ್ಯಕ್ರಮ, ಒಂದು ಸಮಾರಂಭ ಅಂತ ಹೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. 40 ಕೋಟಿ, ಬರೋಬ್ಬರಿ 40 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ. 25 ಕೋಟಿ ಈಗ ಆಲ್ರೆಡಿ ಬಂದು ಹೋಗಿದ್ದಾರೆ ಅನ್ನೋ ಲೆಕ್ಕವನ್ನು ಯುಪಿ ಸರ್ಕಾರ ಕೊಡ್ತಾ ಇದೆ. ಇಂಥ ಜಾಗದಲ್ಲಿ, ಇಷ್ಟು ಜನ ಸೇರೋ ಜಾಗದಲ್ಲಿ ಆದ ಕಾಲ್ತುಳಿತ, ಇದನ್ನು ವಿರೋಧ ಪಕ್ಷಗಳು ರಾಜಕೀಯಗೊಳಿಸುವ ಕಾರಣಕ್ಕೆ ಅನ್ನೋ ರೀತಿಯಲ್ಲಿ ಯುಪಿ ಸರ್ಕಾರ, ಅದರಲ್ಲೂ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲ ಇಡೀ ಕುಂಭಮೇಳವನ್ನು. ವ್ಯವಸ್ಥೆಗಳು ಸರಿ ಇರಲಿಲ್ಲ, VVIPಗಳಿಗೆ ಪ್ರತ್ಯೇಕವಾದ ವ್ಯವಸ್ಥೆಯನ್ನು ಮಾಡೋದ್ರಲ್ಲೇ ಬ್ಯುಸಿ ಇತ್ತು ಸರ್ಕಾರ. ಈ ರೀತಿಯಾದ ಆರೋಪಗಳು ಬರ್ತಾ ಇದೆ. ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಬಿಜೆಪಿ ಕಡೆಯಿಂದ ಬೇರೆಯದ್ದೇ ವಾದವನ್ನು ಮಂಡನೆ ಮಾಡಲಾಗ್ತಾ ಇದೆ. ಯಾಕೆ ಕೇವಲ ಹಿಂದೂಗಳ ಧಾರ್ಮಿಕ ಆಚರಣೆಗಳು ಮಾತ್ರ ನಿಮ್ಮ ಕಣ್ಣಿಗೆ ಕಾಣುತ್ತೆ, ಇಲ್ಲಾಗುವ ಅವಘಡಗಳು ಮಾತ್ರ ನಿಮ್ಮ ಕಣ್ಣಿಗೆ ಕಾಣುತ್ತೆ, ಬೇರೆ ಧರ್ಮದ ಧಾರ್ಮಿಕ ಆಚರಣೆಗಳಲ್ಲಾಗುವ ಅವಘಡಗಳು ಅದ್ಯಾಕೆ ನಿಮ್ಮ ಕಣ್ಣಿಗೆ ಕಾಣಲ್ಲ? ಬಿಜೆಪಿಯ ಪ್ರಶ್ನೆ. ಸಾವು ನೋವು ಎಲ್ಲ ಧರ್ಮದವರಿಗೂ ಆಗೋದು ಅಷ್ಟೇ ದುಗುಡ, ಅಷ್ಟೇ ಸಂಕಟ. ಇಲ್ಲಿ ಕಂಪ್ಯಾರಿಸನ್ ಹಿಂದೂಗಳು ಸತ್ರೆ ಹೆಚ್ಚು, ಮುಸಲ್ಮಾನರು ಅಥವಾ ಇತರೆ ಧರ್ಮದವರು ಸತ್ರೆ ಕಮ್ಮಿ ಅನ್ನೋ ರೀತಿಯಲ್ಲಿ ತುಲನೆ ಅಲ್ಲ. ಆದರೆ ಬಿಜೆಪಿಯ ವಾದ, ಹಿಂದೂಗಳ ಆಚರಣೆಯಲ್ಲಿ ಆಗುವ ಅವಘಡಗಳ ಬಗ್ಗೆ ಮಾತನಾಡುವ ನೀವು ಬೇರೆ ಸಮುದಾಯದ ಬಗ್ಗೆ ಯಾಕೆ ಮೌನ ವಹಿಸ್ತೀರಿ? ಫಾರ್ ಎಕ್ಸಾಂಪಲ್ ಮೆಕ್ಕಾದಲ್ಲಾದ ಕಾಲ್ತುಳಿತದ ಲೆಕ್ಕವನ್ನು ಕೂಡ ಕೊಡಲಾಗ್ತಾ ಇದೆ. ಮಹಾಕುಂಭಮೇಳದಲ್ಲಿ ಭೀಕರ ಕಾಲ್ತುಳಿತ ಆಗಿದೆ. ಯೋಗಿಯದ್ದೇ ತಪ್ಪು ಅಂತ ಹೇಳಿ ವಿರೋಧ ಪಕ್ಷಗಳು ಕೂಡ ಆರೋಪ ಮಾಡ್ತಾ ಇದೆ. ಬಿಜೆಪಿ ನಾಯಕರ ವಾದ ಈ ರೀತಿ: ಮೆಕ್ಕಾದಲ್ಲೂ ಆಗಾಗ ಕಾಲ್ತುಳಿತ ಆಗ್ತಾ ಇರುತ್ತೆ. 1975ರಿಂದ ಲೆಕ್ಕ ಹಾಕೋದಾದರೆ 1975ರಲ್ಲಿ ಗ್ಯಾಸ್ ಕ್ಯಾನಿಸ್ಟರ್ ಸಿಡಿದು 200 ಮಂದಿ ಸಾವನ್ನಪ್ಪಿದ್ರು ಮೆಕ್ಕಾದಲ್ಲಿ. 1979ರಲ್ಲಿ ಗನ್ಮ್ಯಾನ್ ದಾಳಿಯಿಂದಾಗಿ 153 ಜನ ಬಲಿಯಾಗಿ ಹೋಗಿದ್ರು. 1990ರಲ್ಲಿ ಕಾಲ್ತುಳಿತ ಸಂಭವಿಸಿ 1426 ಜನ ಬಲಿಯಾಗಿ ಹೋಗಿದ್ರು ಮೆಕ್ಕಾದಲ್ಲಿ. 1994 ಕಾಲ್ತುಳಿತ 270 ಜನರ ದಾರುಣ ಸಾವು. ಇನ್ನು 1997 ಅಗ್ನಿ ಅವಘಡ 343 ಭಕ್ತರು ಸಾವನ್ನಪ್ಪಿದ್ರು. 98ರಲ್ಲಿ ಕಾಲ್ತುಳಿತ ಸಂಭವಿಸಿ 118 ಮಂದಿ ಸಾವನ್ನಪ್ಪಿದ್ರು. 2004ರಲ್ಲಿ 250 ಜನ, 2006ರಲ್ಲಿ 364 ಜನ, 2015 ಕ್ರೇನ್ ಕುಸಿದು 111 ಜನ ಸಾವನ್ನಪ್ಪಿದ್ರು. 2024 ಕಳೆದ ವರ್ಷ ನಿಮಗೆಲ್ಲ ನೆನಪಿರಬಹುದು, ಅತಿಯಾದ ಬಿಸಿಲು. ಆ ಬಿಸಿಲಿನ ಜಳಕ್ಕೆ 1301 ಮಂದಿ ಸಾವನ್ನಪ್ಪಿದ್ರು. ಅವಘಡ, ದುರಂತ ಬೇರೆ ಭಾಗಗಳಲ್ಲೂ ಆಗ್ತಾ ಇದೆ,
ಬೇರೆ ಧಾರ್ಮಿಕ ಆಚರಣೆಯಲ್ಲೂ ಆಗ್ತಾ ಇದೆ. ನೀವು ಮೆಕ್ಕಾದಲ್ಲಾದ ದುರಂತಕ್ಕೆ ಆ ದೇಶದ ಸರ್ಕಾರವನ್ನು ಹೊಣೆ ಮಾಡಿ ಮಾತನಾಡ್ತೀರಾ? ಇದು BJPಯ ವಾದ. ಎನಿವೆ, ನಾನಾಗಲೇ ಹೇಳಿದಾಗೆ ಸಾವು ನೋವು ಧರ್ಮ ಜಾತಿ ಸಮುದಾಯ ಇದರ ಆಧಾರದ ಮೇಲೆ ತುಲನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸಾವು ನೋವುಗಳು ಯಾವುದೇ ಧಾರ್ಮಿಕ ಆಚರಣೆ ಸಂದರ್ಭದಲ್ಲೂ ಕೂಡ ಆಗದೆ ಇರಲಿ ಅಂತ ಆಶಿಸ್ತಾ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ತಮಿಳುನಾಡು ಮಾಜಿ ಮುಖ್ಯ